ಮೂವ್ ಅಂತ ಅನ್ನೋದಿದ್ರೆ ಭಾರತ ತೀರ್ಮಾನ ತೆಗೆದುಕೊಳ್ಬೇಕಾಗಿತ್ತು. ಇದು ಸಮಸ್ಯೆ ಇರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಭಾರತ ಪಾಕಿಸ್ತಾನ UNO ಅಂತಕ್ಕಂಥದ್ದು ಸಹ ವಿಶ್ವಸಂಸ್ಥೆಯು ಸಹ ನಮ್ಮಲ್ಲಿ ಮೂಗು ತೂರಿಸೋಂಗಿಲ್ಲ ಅಂತೇಳಿ ಬಹಳ ಸ್ಪಷ್ಟವಾಗಿ ಸಿಮ್ಲಾ ಅಗ್ರಿಮೆಂಟ್ ಅಲ್ಲಿ ಇಂದಿರಾ ಗಾಂಧಿ ಅವರು, ಜುಲ್ಫಿಕಾರ್ ಅಲಿ ಭುಟ್ಟೋ ಅವರು ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ. ಸ್ಟ್ರಾಟಜಿಕ್ ಆಗಿ ಜನಗಳನ್ನ ಮೂರ್ಖನಾಗಿ ಮಾಡೋಕ್ಕಾಗೋದಿಲ್ಲ. ಸ್ಟ್ರಾಟಜಿಕ್ ಆಗಿ ಮಾಡಬೇಕಂದ್ರೆ ನರೇಂದ್ರ ಮೋದಿ ಅವರೇ ಸರ್ವ ಪಕ್ಷದ ಸದಸ್ಯರನ್ನ ಕರೆಸಿ ನಾವು ಮಾಡ್ತಾ ಇದ್ದೀವಿ ಅಂತ ಅವ್ರಿಗೆ ಹೇಳಬೇಕಾಗಿತ್ತು. ಅದು ಬಿಟ್ಟು ಡೊನಾಲ್ಡ್ ಟ್ರಂಪ್ ಅವರು ಯಾರ ಇದ್ರ ಮೇಲೆ ಅವ್ರು ಮಾಡಿದ್ರು ಅನ್ನೋದನ್ನ ಹೇಳಬೇಕು ಬಹಳ ಮುಖ್ಯ. ಆದ್ರಿಂದ ಇದನ್ನ ಸ್ಟ್ರಾಟಜಿಕ್ ಬ್ಲಂಡರ್ ಅಂತೇಳಿ ಇಂಗ್ಲಿಷಲ್ಲಿ ಹೇಳ್ಬೋದು. ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತು ಇಂಡಿಯಾದ ಸಮಸ್ಯೆಗಳಿಗೆ ಯಾರೂ ಸಹ ತಲೆ ತೂರಿಸೋಂಗಿಲ್ಲ, ಬಹಳ ಸ್ಪಷ್ಟವಾಗಿದೆ. ಆದ್ರಿಂದ ಬೇರೆಯವ್ರಿಗೆ ಅವಕಾಶ ಯಾಕೆ ಕೊಟ್ಟಿ ಅಂತ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಆಂತರಿಕವಾಗಿ ಯಾವ ವಿಚಾರ ಇದೆ ಅನ್ನೋದನ್ನ ವಿಚಾರ ಇದ್ರೇನು ಕೂಡ ಮೊದಲೇ ಗೊತ್ತಿರೋದಿಲ್ಲ. ಅದು ಯಾವುದಾದ್ರೂ ಒಂದು ಯುದ್ಧನ ಘೋಷಣೆ ಮಾಡಬೇಕಾದ್ರೆ ಎಲ್ಲ ರೀತಿಯ ವಿಚಾರಗಳನ್ನ ತಿಳಿದು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ. ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗುತ್ತೆ, ಸಾವು ನೋವುಗಳಾಗುತ್ತೆ. ಇದನ್ನೆಲ್ಲ ತಿಳ್ಕೊಂಡು ಮಾಡ್ತಕ್ಕಂಥದ್ದೇ ನಾಯಕತ್ವ ಅಂತ ಹೇಳೋದು. ಆದರೆ ಆಂತರಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಇದ್ರೆ ಇಂದಿರಾ ಗಾಂಧಿಯವರು 1971ನೇ ಇಸ್ವಿಯಲ್ಲಿ ಬಾಂಗ್ಲಾದೇಶ ಯುದ್ಧ ಆಗೋದಕ್ಕಿಂತ ಮೊದಲು ಇದೇ ಅಮೆರಿಕದ ಅಧ್ಯಕ್ಷ ನಿಕ್ಸನ್ ಮತ್ತೆ ಅಲ್ಲಿರ್ತಕ್ಕಂಥ ಸೆಕ್ರೆಟರಿ ಆಫ್ ಸ್ಟೇಟ್ಸ್ ಕಿಸಿಂಜರ್ ಅವರು ಹೆಣ್ಣು ಮಕ್ಕಳಿಗೆ ಉಪಯೋಗ ಮಾಡದಿರ್ತಕ್ಕಂಥ ಶಬ್ದವನ್ನೆಲ್ಲ ಇಂದಿರಾ ಗಾಂಧಿ ಮೇಲೆ ಉಪಯೋಗ ಮಾಡಿದ್ರು. ಇಂದಿರಾ ಗಾಂಧಿ ಅವರು ವಿದೇಶಾಂಗ ನೀತಿಯನ್ನ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಅದನ್ನೆಲ್ಲ ಕಡೆಗಣಿಸಿ ರಾಷ್ಟ್ರದ ರಕ್ಷಣೆ ಬಹಳ ಮುಖ್ಯ ಅಂತ ಹೇಳಿ ಆಗ ರಷ್ಯಾದವ್ರ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಯಾವ ಅಮೆರಿಕಾದವರು ನಿಕ್ಸನ್ ಅವರು 7 ಫೀಟ್ ಅಂತ ಹೇಳಿ ಅರೇಬಿಯನ್ ಸೀಗೆ ಹಿಂದೂ ಮಹಾಸಾಗರಕ್ಕೆ ಕಳಿಸಿದ್ರು, ಅದರ ವಿರುದ್ಧವಾಗಿ ಬಾಂಗ್ಲಾದೇಶವನ್ನು ಪಾಕಿಸ್ತಾನವನ್ನು ಸೋಲಿಸಿ ಬಾಂಗ್ಲಾದೇಶವನ್ನು ಮಾಡಿದಂಥ ಕೀರ್ತಿ ಇಂದಿರಾ ಗಾಂಧಿ ಅವರು ಬರುತ್ತೆ. ಆದ್ರಿಂದ ಸಂಪೂರ್ಣವಾಗಿ ವಿದೇಶಾಂಗ ನೀತಿಯಲ್ಲಿ ವಿಫಲರಾಗಿದ್ದಾರೆ. ಯಾಕೆ ಆಗಿದ್ದಾರೆ ಅನ್ನೋದನ್ನ ಇವ್ರು ಹೇಳ್ಬೇಕು. ಯಾರು ಒತ್ತಡದ ಮೇಲೆ ಆಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯುದ್ಧದ ಪೂರ್ವ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಅವರು RSS ಅವರು ಸಹ ಹೇಳಿದ್ರು, 3 ದಿವಸ ಹೇಳಿದ್ರೆ ನಾವೆಲ್ಲರೂ ಸಹ ಗಡಿ ಭಾಗದಲ್ಲಿ ಹೋಗ್ಬೇಕು ಅಂತದ ಸಿದ್ಧತೆ ಎಲ್ಲ ಚೆನ್ನಾಗಿ ಇತ್ತು. ಇದನ್ನ ಯಾಕೆ ನಿಲ್ಲಿಸಿದ್ರು ಅಂತ ಹೇಳೋದು ಬಹಳ ಮುಖ್ಯವಾದ ಪ್ರಶ್ನೆ. ಮತ್ತೆ ಇಲ್ಲ, ಇಡೀ ದೇಶದಲ್ಲಿ ಜನ ಅಸಮಾಧಾನವಾಗಿದ್ದಾರೆ. ಯಾಕಂದ್ರೆ ನಾವು ಪಾಕಿಸ್ತಾನಿಗೆ ಒಂದೇ, ನಾನು ಹೋದ ವಾರದಲ್ಲೂ ಸಹ ನಾನು ಪತ್ರಿಕಾಗೋಷ್ಠಿ ಮಾಡಿದಾಗ ಹೇಳಿದೆ, ಪಾಕಿಸ್ತಾನದವರು ಮತ್ತೊಮ್ಮೆ ಇಂಡಿಯಾ ದೇಶದ ಕಡೆ ಕಣ್ಣು ತಿರುಗಿ ನೋಡಬಾರ್ದು, ಆ ರೀತಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ. ಆದರೆ ಕೇವಲ ಕಾಶ್ಮೀರ ಜಮ್ಮು ಪ್ರಶ್ನೆ ಅಲ್ಲ, ಇದು ಇಡೀ ದೇಶದ ಪ್ರಶ್ನೆ. ಇಡೀ ದೇಶದ ಭಾರತೀಯರು ಪಾಕಿಸ್ತಾನಕ್ಕೆ ಈ ಬಾರಿ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಕಂಕಣ ಕಟ್ಟು ನಿಂತಿದ್ರು. ಆದರೆ ಅದಕ್ಕೆ ತಣ್ಣೀರು ಎಷ್ಟಂಗಾಗಿದೆ. ಕಾರಣ ಏನು ಅಂತ ನರೇಂದ್ರ ಮೋದಿ ಅವರು ಹೇಳಬೇಕು. ಜೊತೆಗೆ ಇದನ್ನ ಸಂಪೂರ್ಣವಾಗಿ ಚರ್ಚೆ ಆಗ್ಬೇಕಾದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಯನ್ನು ತತ್ಕ್ಷಣವೇ ಕರೆದು ಅಲ್ಲಿ ಚರ್ಚೆ ಆಗ್ಬೇಕು ಅಂತ ಹೇಳಿ ನಾನು ಸಹ ಒತ್ತಡ ಮಾಡ್ತೀನಿ. ಯೋಚನೆ ಇಲ್ಲ. ಈಗಾಗಲೇ ನಾವು ಹೇಳಿದ್ದೇನು ಅಂದ್ರೆ 3ನೇ ರಾಷ್ಟ್ರದವರು, ಇದು ಸಮಸ್ಯೆ ಇರ್ತಕ್ಕಂಥದ್ದು ಪಾಕಿಸ್ತಾನ ಮತ್ತು ಭಾರತ ದೇಶದ ನಡುವೆ. 3ನೇವರು ಯಾರು ಸಹ ಮಧ್ಯಸ್ಥಿಕೆ ವಹಿಸಬೇಕಾಗಿರಲಿಲ್ಲ. ಏನೇ ಇದ್ರೂ ಸಹ ನಮ್ಮಲ್ಲೇ ಮಾತುಕತೆ ನಡೆದು ಇಲ್ಲಿ ಮಾಡಬೇಕಾಗಿತ್ತೇ ವಿನಃ 3ನೇವರು ಬೇಕಾಗಿಲ್ಲ. ಆದ್ರಿಂದ ಎಲ್ಲರೂ ಸಹ ಪ್ರಶ್ನೆ ಚಿಹ್ನೆ ಬಂದಿದೆ ಇತ್ತು. ಅವರಿಗೆ ತಕ್ಕ ಬುದ್ಧಿಯನ್ನು ಕಲಿಸ್ತಕ್ಕಂಥ ಅವಕಾಶಗಳಿತ್ತು. ಇಡೀ ದೇಶ, ಇಡೀ ವಿರೋಧ ಪಕ್ಷ, ಕಾಂಗ್ರೆಸ್ ಪಕ್ಷ ಎಲ್ಲವೂ ಸಹ ನಾವು ನಿಮ್ಮ ಜೊತೆ ಇದ್ದೀವಿ, ನೀವೇನೇ ಕ್ರಮ ತೆಗೆದುಕೊಂಡ್ರು ನಿಮ್ಮ ಜೊತೆ ಇದ್ದೀವಿ ಅಂತ ಹೇಳಿ ಇದಕ್ಕಿಂತ ದೊಡ್ಡ ಶಕ್ತಿ ಏನ್ ಬೇಕಾಗಿತ್ತು, ತಗೊಳ್ಬೇಕಾಗಿತ್ತು ಕ್ರಮ. ದೊಡ್ಡದವ್ರು ಯಾರು ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದೀವಿ. ಅದನ್ನ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಚರ್ಚೆ ಆದಾಗ ಗೊತ್ತಾಗುತ್ತೆ. ಯಾಕಂದ್ರೆ ಇವ್ರು ಹೇಳ್ತಾ ಇದ್ರು, ನಾವು POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್, ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಾವು ವಶಪಡಿಸ್ಕೊಳ್ತೀವಿ ಅಂತ ಹೇಳಿ ಬಹಳ ದೊಡ್ಡ ದೊಡ್ಡ ಭಾಷಣಗಳು ಬರ್ತಾ ಇತ್ತು. ಏನಾಯ್ತು ಅಂತ ಹೇಳಿ ಹೇಳೋದು ಬಹಳ ಒಳ್ಳೇದು. ಪಕ್ಷದವರು ಎಲ್ಲೂ ಸಹ ಅವರು ತೂರಿಸಂಗಿಲ್ಲ. ಇದು ಭಾರತ ಮತ್ತು ಇಂಡಿಯಾದ ನಡುವೆ ಇರ್ತಕ್ಕಂಥ ವಿವಾದ. ಇದನ್ನ ತೀರ್ಮಾನ ಮಾಡ್ತಕ್ಕಂಥವ್ರು ನಾವೇ. ಆದ್ರಿಂದ ಅಮೆರಿಕದವರಾಗಲಿ ಯಾರು ಬರೋಂಗಿಲ್ಲ. ನಾವು ವೀಕ್ ಅಲ್ಲ, ಅಷ್ಟೊಂದು ದುರ್ಬಲರಲ್ಲ ನಾವು. 3ನೇವರು ನಮ್ಮ ವಿಚಾರದಲ್ಲಿ ತಲೆ ಹಾಕಿ ಮಾಡ್ಲಿಕ್ಕೆ ನಾವು ಸಹ ಬೇರೆಯವ್ರ ತರ ಆಗ್ಬಿಟ್ಟಿರ್ತೀವಿ. ಹಾಗಾದ್ರೆ 3ನೇವ್ರು ತಲೆ ಹಾಕಿದಾಗ ಯೂನಿವರ್ಸಿಟಿ ನೋಡಿದ್ದಾರೆ. ಕಾಶ್ಮೀರ ಸಮಸ್ಯೆ ಇರೋದು ನಮ್ಗೆ 75 ವರ್ಷದಿಂದ. ಅವರು ಟ್ರಂಪ್ ಕೂಡ ವಾಟ್ಸಪ್ ಯೂನಿವರ್ಸಿಟಿ, ನಾಗ್ಪುರ್ ಯೂನಿವರ್ಸಿಟಿ ನ್ಯೂಸ್ ತಗೊಂಡಿದ್ದಾರೆ. ಮತ್ತೆ ಇದೆ ಟ್ರಂಪ್ ವ್ಯಾನ್ಸ್ ಅವರು
48 ಕಾಲ ಚರ್ಚೆ ಮಾಡಿ ಡೈರೆಕ್ಟರ್ ಜನರಲ್ ಆಫ್ ಮಿಲಿಟರಿ ಆಪರೇಷನ್ ಪಾಕಿಸ್ತಾನದವ್ರಿಗೆ ಹೇಳಿದ್ದಾರೆ. ಅದನ್ನು ಅವರು ಇವ್ರಿಗೆ ಹೇಳಿದ್ದಾರೆ. ಅವರೇ ಹೇಳಿದ್ರೆ ಪರವಾಗಿಲ್ಲ, ಟ್ರಂಪ್ ಅವರು ಟ್ವೀಟ್ ಮಾಡಿದ್ದಾರೆ, ನಾನು ಮಧ್ಯಸ್ಥಿಕೆ ವಹಿಸಿ ಶಾಂತಿ ನೆಲೆಸಲಿಕ್ಕೆ ಮಾಡಿದ್ದೀನಿ, ನಮಗೆಲ್ಲ ಸಂತೋಷ ಅಂತ ಹೇಳಿ. ಆದ್ರಿಂದ ಅಲ್ಲಿಂದ 3ನೇ ರಾಷ್ಟ್ರ ಮಧ್ಯಸ್ಥಿಕೆ ವಹಿಸಿದೆ ಅಂತ ಹೇಳಿ ಆಗಿದೆ. ಪ್ರಶ್ನೆ ಬಹಳ ಗಂಭೀರವಾದ ಪ್ರಶ್ನೆ. ಈ ರಾಷ್ಟ್ರವನ್ನ 75 ವರ್ಷಗಳ ಕಾಲ ಇದರ ಅಖಂಡತೆ, ಏಕತೆ ಮತ್ತು ಸಾರ್ವಭೌಮತೆಯನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥವ್ರು ಈ ದೇಶದ ಭಾರತೀಯರು. ಈ ಒಂದು ಘಟನೆ ನಮ್ಗೆಲ್ಲೋ ಒಂದು ಸ್ಥಳ ಹಲವಾರು ಸಂಶಯಗಳನ್ನ ಉದ್ಭವ ಮಾಡಿದೆ. ಆದ್ರಿಂದ ಲೋಕಸಭೆ ಮತ್ತು ರಾಜ್ಯಸಭೆಯನ್ನ ಕರೆದು ಅಲ್ಲಿ ಚರ್ಚೆ ಮಾಡಿ ಸ್ಪಷ್ಟವಾಗಿ ಹೇಳಬೇಕಾಗಿದೆ ಏನಾಗಿದೆ ಅಂತ ಹೇಳಿ.